ಎಲ್ಲ ಕಡೆ ತಬೂಬಿಯ ಬೆಳ್ಕೊಂಬಿಟ್ಟಿದೆ. ಎಲ್ಲ ಕಡೆ ಪಿಂಕ್ ಫ್ಲವರ್ಸ್ ಬಂದಿದೆ, ರೆಡ್ ಸ್ಪೆಥೋಡಿಯಾಸ್ ಫ್ಲವರ್ಸ್ ಬಂದಿದೆ. ನಿಮಗೆಲ್ಲ ಗೊತ್ತಾ ಎಷ್ಟು ಹೈಲಿ ಪಾಯ್ಸನಸ್ ಅದೆಲ್ಲ ಅಂತ. ನಾಟಕ ಯಾವುದ್ರಲ್ಲಿ ನಾಟಕ ಆಡೋದು ಅಂದರೆ ಮರಗಳು ಹಾಕೋದ್ರಲ್ಲಿ ನಾಟಕ ಆಡ್ತಾ ಇದ್ದಾರೆ. ನೀಲಗಿರೀಸ್ ಹಾಕಿದ್ರೆ ನೀಲಗಿರೀಸ್ ಯಾವಾಗ ಬಂದಿದ್ದು? ಬ್ರಿಟಿಷರ್ಸ್ ಕಾಲದಲ್ಲಿ ಬಂದಿದ್ದು. ದರಿದ್ರದವರು ಬ್ರಿಟಿಷ್ನವರು ತಮ್ಮ ಪರಿಸರಕ್ಕೆ ನಮ್ಮ ಭೂಮಿಗೆ ಸೂಟ್ ಆಗದೆ ಇರೋ ಮರಗಳನ್ನೆಲ್ಲ ತಂದು ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ಭೂವಿನ್ಯಾಸಗಾರರಾದಂತಹ ಶ್ರೀಮತಿ ರೇವತಿ ಕಾಮತ್ ಅವರ ಮಾತುಗಳನ್ನು ಕೇಳುವಂತಹ ಸಮಯ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ಆ್ಯಂಡ್ ನಾನೇನು ಮಾತಾಡಲಿ, ನಾನು ಫಿಲಾಂಥ್ರಪಿಸ್ಟ್. ಭೂವಿನ್ಯಾಸಗಾತಿಗಿಂತ ಜಾಸ್ತಿ ನಂದು ಇವಾಗ ನಡೀತಿರೋ ಕೆಲಸ ಅಂದರೆ ಫಿಲಾಂಥ್ರಪಿಕ್ ವರ್ಕ್ ಅಂದರೆ ಆ್ಯಕ್ಚುಲಿ ನಾನು ಇದು ಎನ್ವೈರನ್ಮೆಂಟ್ನ ಒಂದು ನನ್ನ ಟಾಸ್ಕಾಗಿ ತೊಗೊಂಡಿದ್ದೀನಿ, ನನ್ನ ಉದ್ದೇಶ ಆಗಿ. ಪ್ಲಸ್ ರೂರಲ್ ಎಜುಕೇಷನ್ ಆ್ಯಕ್ಚುಲಿ ತುಂಬ ಕಡು ಬಡ ಶಾಲೆಗಳನ್ನು ನಾನು ಅದನ್ನು ಡಿಜಿಟಲೈಸ್ ಮಾಡೋದು, ಅದನ್ನು ಉದ್ಧಾರ ಮಾಡೋದು. ಅಲ್ಲಿ ಇವಾಗ ರೀಸೆಂಟಾಗಿ ಅದನ್ನು ಚೆಸ್ ಇನ್ ಸ್ಕೂಲ್ಸ್ ಅಂತ ಇದು ಮಾಡಿದ್ದೀನಿ. ನಾನು ನಿಮಗೆಲ್ಲರಿಗೂ ಕೇಳ್ಕೊಳ್ಳೋದು ಇದ್ರ ಮೂಲಕ ಅಂತ ಹೇಳಿದ್ರೆ, ಈ ಸತಿ ಇವಾಗ ಮಳೆ ಬರಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಅಧೋಗತಿ, ಎಲ್ಲರಿಗೂ ಗೊತ್ತಿದೆ. ಎಲ್ಲ ಒಣಗಿ ಹೋಗ್ತಾ ಇದೆ, ಹಕ್ಕಿಗಳೆಲ್ಲ ಸತ್ತು ಬೀಳ್ತಾ ಇದೆ. ಆ್ಯಕ್ಚುಲಿ ಪೀಪಲ್ ಫಾರ್ ಅನಿಮಲ್ಸ್ ಅಂತ ಗ್ರೂಪ್ ಜೊತೆಗೆ ನಾನು ಟೈಪ್ ಆಗಿದ್ದೀನಿ. ಎಷ್ಟು ಹಕ್ಕಿಗಳು ಸಾಯ್ತಾ ಇದೆ ಅಂದರೆ ಲೈಕ್ ಬೇಜಾರಾಗಿ ಹೋಗುತ್ತೆ. ಸಣ್ಣ ಹಕ್ಕಿಗಳು, ದೊಡ್ಡ ಹಕ್ಕಿಗಳು ಸಾಯ್ತಾ ಇದ್ದಾವೆ. ಮತ್ತು ನಾಯಿಗಳಿಗೆಲ್ಲ ನೀರಿಲ್ಲ, ಹಸುಗಳಿಗೆ ನೀರಿಲ್ಲ, ಪಕ್ಷಿಗಳು. ಇವಾಗ ಏನಾಗಿದೆ ಅಂದರೆ ಇದ್ರ ಬಿಸಿ ನಿಮಗಿನ್ನೂ ತಟ್ತಾ ಇಲ್ಲ. ಯಾಕೆ? ಇನ್ನೂ ಪೂರ್ತಿ ಕಾವೇರಿ ಬತ್ತಿಲ್ಲ. ಸೊ ಕಾವೇರಿ ಬತ್ತೋಗಿ ಕಾವೇರಿ ನೀರು ಇಲ್ಲಿಗೆ ಬೆಂಗಳೂರಿಗೆ ಬರೋ ಸ್ಟಾಪ್ ಆಗಬೇಕು, ಬೋರ್ವೆಲ್ಗಳೆಲ್ಲ ಹೋಗಬೇಕು. ಆವಾಗ ಎಲ್ಲರಿಗೂ ಹಾಹಾಕಾರ ಹುಟ್ಟುತ್ತಲ್ಲ, ಆವಾಗ ನಿಮಗೆಲ್ಲ ರಿಯಲೈಸ್ ಆಗುತ್ತೆ. ಆ್ಯಕ್ಚುಲಿ ರಿಯಲೈಸೇಷನ್ನೇ ಇಲ್ಲ ಜನಗಳಿಗೆ. ನಾನು ಒಬ್ಬಳು ಏನು ಮಾಡೋಕ್ಕಾಗುತ್ತೆ? ನಂತರದೊಂದು 5-6 ಜನ ಏನು ಮಾಡೋಕ್ಕಾಗುತ್ತೆ? ನಾನೇ ಕಣ್ಣಿಂದ ನೋಡ್ತಾ ಇದ್ದೀನಿ. ಆರ್ಗನೈಸೇಷನ್ಸ್ನ ಹೆಸರು ಹೇಳಲ್ಲ, ದೊಡ್ಡ ಆರ್ಗನೈಸೇಷನ್ಸ್ನವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಟಕ ಆಡ್ತಾ ಇದ್ದಾರೆ. ನಾಟಕ ಯಾವುದ್ರಲ್ಲಿ ನಾಟಕ ಆಡೋದು ಅಂದರೆ ಮರಗಳು ಹಾಕೋದ್ರಲ್ಲಿ ನಾಟಕ ಆಡ್ತಾ ಇದ್ದಾರೆ. ಮರಗಳು ಹಾಕುವಾಗ ಅಲ್ಲಿ ಫೇಸ್ಬುಕ್ಕಲ್ಲಿ ಹಾಕೋಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕು ಅಂತ ಹೇಳಿಬಿಟ್ಟು ಮರಗಳನ್ನು ಪ್ಲ್ಯಾಂಟ್ ಮಾಡಿದ್ರೆ ನಿಜವಾಗ್ಲೂ ದೇವ್ರು ಮೆಚ್ತಾನಾ? ನಾನಿವತ್ತು ಶಿವರಾತ್ರಿ ದಿನ ಗುರುಗಳು ಹೇಳಿದ್ರು, ಇಲ್ಲಿ ಏನೇ ನೀವು ಡಿಸಿಷನ್ ತೊಗೊಂಡ್ರೂ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ. ನಾನು ನಿಮಗೆಲ್ಲ ಕೇಳ್ಕೊಳ್ತೀನಿ, ನಿಜವಾಗ್ಲೂ ನೀವು ನಿಮ್ಮ ಜೀವನ ಇದರಲ್ಲಿ ಥ್ರೂಔಟ್ ಯುವರ್ ಲೈಫ್ ಅಟ್ಲೀಸ್ಟು 1 ಮರ ಬೆಳೆಸಿ. ಎಷ್ಟು ಜನ ಬೆಳೆಸ್ಬೇಕು ಅಂತ ಯೋಚನೆ ಮಾಡಿದ್ದೀರಾ ಹೇಳಿ? ಯಾರೂ ಬೆಳೆಸಲ್ಲ. ಯಾಕೆಂದರೆ ಈಗ ಬರಲಿ, ಇನ್ನು ಮುಂದೆ ಬಂದಾಗ ಯಾರೋ ಒಬ್ಬರಿದ್ದಾರೆ ನೋಡ್ಕೋತಾರೆ ಅಂತ ಎಲ್ಲರೂ ಜವಾಬ್ದಾರಿ. ಒಂದೊಂದು ಮರಗಳು ಒಬ್ಬೊಬ್ಬರು ಜೀವನ ಪರ್ಯಂತ ಬೆಳೆಸೋದಕ್ಕೆ ಏನೇನು ಕಷ್ಟ ಇಲ್ಲ. ಇವಾಗ ಏನು ಮಾಡ್ತಾರೆ, ನಾನು ಆರ್ಗನೈಸೇಷನ್ಸ್ ಅಂತ ಹೇಳಿದೆ. ಮೋಸ್ಟ್ ಆಫ್ ದ ಆರ್ಗನೈಸೇಷನ್ಸ್ ಏನು ಮಾಡ್ತಾರೆ ಅಂದರೆ, ನಾನು ಕಣ್ಣಾರ ನೋಡಿದ್ದೀನಿ, ನನಗೆ ಲೆಕ್ಕಾಚಾರ ಇದೆ. ಮೋಸ್ಟ್ ಆಫ್ ದ ಆರ್ಗನೈಸೇಷನ್ಸು NGO ಅದು ಇದು ಎಲ್ಲ ಹೆಸರು ಹೇಳ್ಕೊಂಡವ್ರು ಏನು ಮಾಡ್ತಾರೆ ಅಂದರೆ, ಹೋಗ್ಬಿಟ್ಟು 5,000 ಪ್ಲ್ಯಾಂಟ್ ಮಾಡಿದ್ವಿ ಅಂತ ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ತಾರೆ. ಆಮೇಲೆ 10,000 ಪ್ಲ್ಯಾಂಟ್ ಮಾಡಿದ್ದೀವಿ ಇನ್ಯಾರೋ ಹಾಕ್ತಾರೆ. ಆಮೇಲೆ ಬೆಟ್ಟದ ಮೇಲೆಲ್ಲ ಹೋಗಿ ಪ್ಲ್ಯಾಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅವ್ರಿಗೆ ಐಡಿಯಾನೇ ಇರಲ್ಲ. ಬೆಟ್ಟದ ಮೇಲೆ ಗುಡ್ಡದ ಮೇಲೆಲ್ಲ ಹೋಗಿ ಮರಗಳನ್ನು ಪ್ಲ್ಯಾಂಟ್ ಮಾಡಿದ್ರೆ ಯಾರು ನೋಡ್ಕೋತಾರೆ ಅದನ್ನು? ಇವಾಗ ನಮ್ಗೆ ಹುಟ್ಟಿದ ಮಗುನ ನಾವು ಕಣ್ಣು ಬಿಟ್ಟು ಇನ್ನೂ 1 ದಿನ ಆಗಿರುತ್ತೆ, ಅದಕ್ಕೆ ನಾವು ಹಾಲು ಕೊಡದೇ ಇದ್ದರೆ ಬದುಕುತ್ತಾ ಅದು? ನಿಮ್ಗೆ ಅದೆಲ್ಲ ಅವೇರ್ನೆಸ್ ಇರುತ್ತೆ. ಮರ ಹಾಕುವಾಗ ಅದೇ ಅವೇರ್ನೆಸ್ ಶುಡ್ ಬಿ ದೇರ್. ಆ್ಯಕ್ಚುಲಿ ಮರ ಹಾಕಿ ಅದನ್ನು ಮರೆತು ಬಿಡ್ತಾರೆ. ನೆಕ್ಸ್ಟ್ 15 ದಿನಕ್ಕೆ ಹೋಗಿ ನೋಡಿದ್ರೆ ಆ ಮರ ಹಾಕಿದ ಜಾಗದಲ್ಲಿ ಇರೋದೇ ಇಲ್ಲ, ಯಾರಿಗೂ ಬಾದರೇಷನೇ ಇಲ್ಲ. ಇಟ್ ಇಸ್ ಸೋ ಪ್ಯಾಥೆಟಿಕ್ ಸಿಚುವೇಶನ್ ಇನ್ ದ ಸೊಸೈಟಿ. ಲೈಕ್ ಈಗ ನಾವೀಗ ಎಷ್ಟು ಜನ ಇದ್ದೀವಿ, ಅದೆಷ್ಟು ಕೋಟಿ ಜನ ಇದ್ದೀವಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಅಷ್ಟು ಕೋಟಿ ಜನದಲ್ಲಿ 100 ಜನ ಹಾನೆಸ್ಟ್ ಮರ ಹಾಕಿ ಬೆಳೆಸ್ತೀವಿ ಅನ್ನೋರು ಇದ್ದರೆ ನಾವು ಎಷ್ಟೋ ಉದ್ಧಾರ ಆಗ್ತೀವಿ. ಹಾಕ್ತಾರೆ, ನಾನು ಹಾಕಲ್ಲ ಅಂತ ಹೇಳಲ್ಲ. ಬೇಕಾದಷ್ಟು ಜನ 10,000 ಹಾಕಿದ್ರು, 20,000 ಹಾಕಿದ್ರು, 30,000 ನೋಡ್ಕೊಂಡು ಬನ್ನಿ ಎಲ್ಲಿ ಬೆಳೆದಿದೆ ಅಂತ ಹೇಳಿ. ಮರ ಒಂದ್ಸತಿ ನೆಡುವಾಗ ನೀವು ಅದಕ್ಕೆ ಪೂಜೆ ಮಾಡಿಬಿಟ್ಟು ಮರನ ನೆಡಬೇಕು. ಪೂಜೆ ಮಾಡಿಬಿಟ್ಟು ನೆಟ್ಬಿಟ್ಟು ಅದನ್ನು ನೀವು ಎಷ್ಟು ಕರ್ತವ್ಯ ಇರುತ್ತೆ ನಿಮಗೆ ಅಂತ ಹೇಳಿದ್ರೆ, ಅದು 3 ವರ್ಷ ಅದು ಬೆಳೆದು ನಿಲ್ಲೋ ತನಕ ನೀವುಗಳದಕ್ಕೆ ಪೋಷಿಸಬೇಕು. ಅದಕ್ಕೆಲ್ಲ ಏನೇನಾಗುತ್ತೋ ಅದನ್ನು ಸ್ಟ್ರೈಟಾಗಿ ಬೆಳೆಸಬೇಕು. ಅದೇ ಹಾಕ್ಬಿಟ್ಟು ಹೊಟ್ಟೋಗ್ತೀರಾ, ಯಾರೋ ನೀರು ಹಾಕ್ತಾ ಇರ್ತಾರೆ ಅಂದ್ಕೊಳ್ಳಿ, ಮರ ಬೆಳ್ಕೊಳುತ್ತೆ. ಬೆಳ್ಕೊಂಡ್ರೆ ಸೊಟ್ಟ ಬೆಳ್ಕೊಂತ ಹೇಳಿದ್ರೆ ಒಂದು ಜೋರು ಗಾಳಿ ಬಂದಾಗ ಟಬ್ ಅಂತ ಬಿದ್ದು ಅದು ಮುರಿದೋಗುತ್ತೆ ಮರ.
ಸೊ ನನಗೆ ಈಗ ಎಲ್ಲೆಲ್ಲಿ ಮಾತಾಡೋಕ್ಕೆ ವೇದಿಕೆಗಳು ಸಿಗುತ್ತೋ ಯಾರು ಕರೆದ್ರೂ ಹೋಗ್ತೀನಿ. ಬಿಕಾಸ್ ನನ್ನ ಕೂಗಿದೇನೆ, ಅಟ್ಲೀಸ್ಟು ನಾನು ಮಾತಾಡಿದ್ದು ಇಲ್ಲಿರೋ 10 ಜನಕ್ಕೆ ಅದು ಮನಸ್ಸಿಗೆ ಹೋಯಿತು ಅಂದರೆ ದಟ್ ನನ್ನ ಎಫರ್ಟ್ಸ್ ಸಾರ್ಥಕ ಅಂತ ಅನಿಸುತ್ತೆ. ನಂಗೆ ಕಂಟಿನ್ಯೂಸ್ ಆಗಿ ನೀವು ನಂಬ್ತಿರೋ ಇಲ್ಲೋ, ಇವತ್ತು ನಾನು 4 ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಗುರೂಜಿಯವ್ರಿಗೋಸ್ಕರ. ಬಿಕಾಸ್ ಲೈಕ್ ಆಲ್ರೆಡಿ ನಂದೊಂದು ವೀಣೆ ಕಾನ್ಸರ್ಟ್ ಇತ್ತು ಇದರಲ್ಲಿ ಅರಸೀಕೆರೆನಲ್ಲಿ. ಬಟ್ ನನಗೆ ಐ ಫೆಲ್ಟ್ ಲೈಕ್ ದಟ್ ನಾನು ಸುಮ್ಮನೆ ಹೋಗಲ್ಲ, ವೀಣೆ ನುಡ್ಸೋದು ಒಳ್ಳೇದಾ ಇಲ್ಲ ಇಲ್ಲಿ ಬಂದು ಗುರೂಜಿಯವರಿಗೆ ಮಾತಾಡೋದು ಒಳ್ಳೇದಾ, ನಿಮ್ಗಳಿಗೆಲ್ಲ ಉದ್ದೇಶಿಸಿ ನಾನು ಮಾತಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ನಾನು ವೀಣೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ನಾನು ಈ ಪ್ರೋಗ್ರಾಮಿಗೆ ಬಂದೆ. ಸೊ ನಾನೀಗ ನಿಮ್ಮನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾಯಿದೆ. ಸೊ ನನಗೆ ಇದು ಹೇಳಬೇಕು ಅನ್ನಿಸ್ತಾ ಇದೆ. ನಾನು ಈ ಸುಸಂದರ್ಭದಲ್ಲಿ ಇವತ್ತಿನ ದಿನ ಶುಭ ದಿನದಲ್ಲಿ ನಿಮಗೆಲ್ಲ ಹೇಳ್ತಿದ್ದೀನಿ, ಅಟ್ಲೀಸ್ಟು ನೀವು ಒಬ್ಬೊಬ್ಬರು, ನನಗೆ ದುರಾಸೆ ಇರ್ಬೋದು, ಒಬ್ಬೊಬ್ಬರು 100 ಮರ ಬೆಳೆಸ್ತೀನಿ ಅಂತ ಡಿಸೈಡ್ ಮಾಡಿಕೊಂಡ್ರೆ ಇಲ್ಲಿ 500 ಜನ ಇದ್ದಾರೆ. ಜಸ್ಟ್ ಇಮ್ಯಾಜಿನ್ ಎಷ್ಟಾಯಿತು. ನೀವು 1 ಎಕರೆನಲ್ಲಿ ಮರ ನೆಟ್ಟರೆ ಲೈಕ್ 1 ಎಕರೆಗೆ 40,000 44,000 ಸ್ಕ್ವೇರ್ ಫೀಟ್. ಒಂದು 500 ಅಡಿಗೆ 1 ಮರ ಹಾಕ್ತೀರಾ ಅಂತ ಇಟ್ಕೊಳ್ಳಿ, ಎಷ್ಟು ಮರ ಬೆಳೆಸ್ಬೋದು ನೀವು? ಅಟ್ಲೀಸ್ಟು ನನಗೆ ಇವಾಗ ಹೇಗೆ ಅಂದರೆ, ನಾನು ಆರ್ಕಿಟೆಕ್ಟ್ ಕೂಡ, ನಾನು ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್. ನಾನು ಒನ್ ಆಫ್ ದ ನೋನ್ ಲ್ಯಾಂಡ್ಸ್ಕೇಪರ್ ಆರ್ಕಿಟೆಕ್ಟ್ ಇನ್ ಇಂಡಿಯಾ. ಲಾಸ್ಟ್ ಪ್ರಾಜೆಕ್ಟ್ ನಂದು ಟಾಟಾ ಸ್ಟೀಲ್. ನಂದು ಉದ್ದೇಶ ಏನಿತ್ತು, ಎಲ್ಲೆಲ್ಲಿ ಲ್ಯಾಂಡ್ಸ್ಕೇಪ್ ಮಾಡಿದ್ರು ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಇದು ಹೊಂಗೆ ಮರ ಆಗ್ತಾಯಿದೆ, ಇಲ್ಲ ಬೇವಿನ ಮರ ಆಗ್ತಾಯಿದೆ. ನನಗೆ ಇವತ್ತು ಭಾರತೀಯ ಸಿಟಿಗೆ ಹೋಗಿದ್ದೆ ಬೆಳಗ್ಗೆ. ನಂಗೆ ಅಲ್ಲಿ ಇದರಲ್ಲಿ ಯೂನಿವರ್ಸಿಟಿನಲ್ಲಿ ನನ್ನ ಲೆಕ್ಚರ್ ಇತ್ತು. ಸೊ ಅಲ್ಲಿ ಹೋದಾಗ ನೋಡ್ತೀನಿ ಎಲ್ಲೆಲ್ಲೂ ತಬ್ಬುಬಿಯ ಹೂಗಳು ಬಿಟ್ಟಿದೆ, ಫ್ಲವರ್ಸು. ನಿಮಗೆಲ್ಲ ಏನನ್ಸುತ್ತೆ ಗೊತ್ತಾ, ಈ ಫ್ಲವರ್ಸ್ ಎಲ್ಲ ನೋಡಿ, ಅಯ್ಯೋ ಎಷ್ಟು ಚೆನ್ನಾಗಿದೆ, ನಮ್ಮದು ಆಸ್ಟ್ರೇಲಿಯಾ ಥರ ಆಯಿತು, ನಮ್ಮದು ದೇಶನೂ ಜಪಾನ್ ಥರ ಆಗ್ತಿದೆ ಅನ್ಕೋತಿರ್ತೀರ. ಸೊ ನಿಮ್ಗೇನಾದ್ರು ಗೊತ್ತಾ, ತಬ್ಬುಬಿಯ ಪ್ಲಾಂಟೇಷನ್ ಮಾಡೋದ್ರಿಂದ ನಮ್ಮ ಭೂಮಿ ಎಷ್ಟು ಹಾಳಾಗ್ತಿದೆ ಅಂತ. ಸೊ ನಿರ್ನಾಮ ಆಗ್ತಾಯಿದೆ. ನೀಲಗಿರೀಸ್ ನಿಮಗೆಲ್ಲ ಗೊತ್ತಿರ್ಬೋದು, ಅವೇರ್ನೆಸ್ ಇರ್ಬೋದು. ನೀಲಗಿರೀಸ್ ಹಾಕಿದ್ರೆ, ನೀಲಗಿರೀಸ್ ಯಾವಾಗ ಬಂದಿದ್ದು? ಬ್ರಿಟಿಷರ್ಸ್ ಕಾಲದಲ್ಲಿ ಬಂದಿದ್ದು. ದರಿದ್ರದವರು, ಬ್ರಿಟಿಷ್ನವರು ತಂದು ನಮ್ಮ ಇದಕ್ಕೆ, ನಮ್ಮ ಪರಿಸರಕ್ಕೆ, ನಮ್ಮ ಭೂಮಿಗೆ ಸೂಟಾಗದೇ ಇರೋ ಮರಗಳನ್ನೆಲ್ಲ ತಂದು ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ಇವಾಗೆಲ್ಲ ಈಗ ನೋಡಿ ಅದು ನಡೀತಾ ಇದೆ. ಎಲ್ಲ ಕಡೆ ತಬ್ಬುಬಿಯ ಬೆಳ್ಕೊಂಬಿಟ್ಟಿದೆ. ಎಲ್ಲ ಕಡೆ ಪಿಂಕ್ ಫ್ಲವರ್ಸ್ ಬಂದಿದೆ, ರೆಡ್ ಸ್ಪೆಥೋಡಿಯಾಸ್ ಫ್ಲವರ್ಸ್ ಬಂದಿದೆ. ನಿಮಗೆಲ್ಲ ಗೊತ್ತಾ ಎಷ್ಟು ಹೈಲಿ ಪಾಯ್ಸನಸ್ ಅದೆಲ್ಲ ಅಂತ. ಸೊ ಅದಕ್ಕೆ ಏನಾಗ್ತಿದೆ ಅಂತ ಹೇಳಿದ್ರೆ, ನಮ್ಮ ಭೂಮಿ ಒಳಗಡೆ ಹೋಗಿ ಒಳಗಡೆ ಅಂಡರ್ನೀತಲ್ಲಿರೋ ಸಾಯಿಲ್ ಕ್ವಾಲಿಟಿ ಎಲ್ಲ ಹಾಳು ಮಾಡ್ತಾಯಿದೆ. ಸೊ ಯಾರೇ ತಬ್ಬುಬಿ ಹಾಕ್ತಾರೆ, ಎಲ್ಲರೂ ವಾಯ್ಸ್ ರೈಸ್ ಮಾಡಬೇಕು, ಒಂಥರ ಇದನ್ನು ವಾಯ್ಸ್ ರೈಸ್ ಮಾಡಬೇಕು ಈ ಅನ್ಯಾಯಗಳು ನಡೀತಿರೋದಕ್ಕೆ. ಪ್ರತಿಯೊಂದು ಲ್ಯಾಂಡ್ಸ್ಕೇಪಿಂಗ್ನಲ್ಲಿ ಹೋಗಿ ನೋಡಿದ್ರೆ ಲ್ಯಾಂಡ್ಸ್ಕೇಪರ್ಸು ಅವೇರ್ನೆಸ್ಸೇ ಇಲ್ಲ ಯಾರಿಗೂ. ಲ್ಯಾಂಡ್ಸ್ಕೇಪಿಂಗಲ್ಲಿ ತಂದು ನಿಮ್ಮ ಮನೆ ಒಳಗಡೆ ಎಲ್ಲ ಬ್ಯೂಟಿಫುಲ್ಲಾಗಿ ಇಟ್ಕೊಂಡಿರ್ತೀರ. ಕೆಲವು ಪ್ಲ್ಯಾಂಟ್ಸ್ ಎಷ್ಟು ಪಾಯ್ಸನಸ್ ಗೊತ್ತಾ? ನಿಮಗೆ ಮನೆಯಲ್ಲಿ ಏನೋ ಒಂದು ಇದಾಗ್ತಾ ಇರುತ್ತೆ, ಅನ್ಈಸಿ ಫೀಲಿಂಗ್ ಆಗ್ತಾ ಇರುತ್ತೆ. ನಿಮ್ಗನ್ಸುತ್ತೆ ಯಾಕೆ ಆಗ್ತಿರುತ್ತೆ ಅಂತ ಗೊತ್ತಿರಲ್ಲ, ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಿರುತ್ತೆ, ಆ ಗಿಡದಿಂದ ಆಗ್ತಿರುತ್ತೆ. ಆ ಥರ ನಂತರ ಲಿಸ್ಟ್ ಆಫ್ ಪ್ಲ್ಯಾಂಟ್ಸ್ ಇದೆ. ಅದೀಗ ನರ್ಸರಿನಲ್ಲಿ, ಮಾರ್ಕೆಟಲ್ಲಿ ಇಟ್ ಈಸ್ ಅವೈಲಬಲ್. ಸೊ ಡಿಫೆನ್ಬೆಕಿಯಾಸ್ ಅಂತ ಒಂದು ಇದಿದೆ, ಒಂದು ಪ್ಲ್ಯಾಂಟ್ ಇದೆ. ಅದಂತಲೂ ದಾವಣಗೆರೆಯಲ್ಲಿ ಒಬ್ಬ ಹುಡುಗ ಜಸ್ಟ್ ಅದನ್ನು ಕಟ್ ಮಾಡಿ ಹೀಗೆ ಬಾಯಲ್ಲಿ ಇಟ್ಕೊತಿದ್ದಾಗೇ ಅದು ಅವ್ರಿಗೆ ಇದು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಸ್ವೋಲನ್ ಆಗಿ ಇಮ್ಮಿಡಿಯೇಟ್ ಡೆತ್ ಆಗುತ್ತೆ ಹುಡುಗಂದು. ನರ್ಸರಿಯವ್ರಿಗೆ ಗೊತ್ತಿಲ್ಲ ಅಂತಲ್ಲ, ನರ್ಸರಿಯವ್ರಿಗೆ ಗೊತ್ತು ಈ ಪ್ಲ್ಯಾಂಟಿಂದ ಅಲರ್ಜಿ ಕಾಸ್ ಆಗುತ್ತೆ, ಈ ಪ್ಲ್ಯಾಂಟ್ ಇದು. ಬಟ್ ಅದು ನೋಡೋಕ್ಕೆ ಡಾಟ್ ಚುಕ್ಕೆಗಳು, ಅದು ಗ್ರೀನು. ನಾ ಗುರೂಜಿಯವ್ರಿಗೆಲ್ಲ ನಾನು ಮೆಟೀರಿಯಲ್ ಎಲ್ಲ ಕೊಡ್ತೀನಿ, ಇವೆಲ್ಲ ಗುರೂಜಿಯವ್ರ ಕಾಂಟ್ಯಾಕ್ಟಲ್ಲಿರೋರು. ಎಲ್ಲ ನೋಡ್ಕೊಳ್ಳಿ ನಿಮ್ಮ ಮನೇಲಿ ಯಾವ್ದಾರು ಇದೆಯಾ ಅಂತ. ಕೆರಕಸಾನ ಅಂತ ಒಂದು ರೆಡ್ ಕಲರ್ ಪ್ಲ್ಯಾಂಟು ಟ್ರೀ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಅದು ಎಷ್ಟು ಕೆಟ್ಟದು, ಎಷ್ಟು ಇದು ಅಂತ ಹೇಳಿದ್ರೆ, ಜಸ್ಟ್ ಚಿವುಟಿದ್ರೆ ಸಾಕು ನಿಮಗೆ ಮೈಯೆಲ್ಲ ಅಲರ್ಜಿ ಆಗಿರುತ್ತೆ. ನಿಮ್ಗೆ ಏನಕ್ಕೂ ಅಲರ್ಜಿ ಅನ್ಕೋತಿರ್ತೀರ. ಪಾರ್ಥೇನಿಯಮ್ ಒಂದು ಗೊತ್ತು ನಿಮಗೆಲ್ಲ, ಪಾರ್ಥೇನಿಯಮ್ ಅಲರ್ಜಿಯಿಂದ ಏನಾಗುತ್ತೆ ಅಂತ ನಿಮಗೆಲ್ಲ ಗೊತ್ತು. ಬಾಕಿ ಗಿಡಗಳು ನೀವು ನರ್ಸರಿಗೆ ಹೋಗಿ ದುಡ್ಡು ತೊಗೊಂಬಂದು ನೀವು ಮನೇಲಿ ಇಟ್ಕೊಂಡಿರೋ ಗಿಡಗಳಲ್ಲಿ ಎಷ್ಟು ಪಾಯ್ಸನ್ ಇರುತ್ತೆ ಅಂತ ನಿಮ್ಗೇನಾದ್ರು ಐಡಿಯಾ ಇದೆಯಾ? ಇಲ್ಲ. ಲೈಕ್ ಅವೇರ್ನೆಸ್ ಇಸ್ ವೆರಿ ಲೆಸ್, ಗೌರ್ಮೆಂಟ್ ಈಸ್ ನಾಟ್ ಬಾದರ್ಡ್. ನಾನಿವಾಗ ಸೋಮನಹಳ್ಳಿ ಕೆರೆ 28 ಎಕರೆ ಕೆರೆ ಹೋಗಿ 85 ವರ್ಷ ಆಗಿತ್ತು. ಆ 85 ವರ್ಷದಿಂದ ಆ ಕೆರೆಯಲ್ಲಿ ನೀರೇ ಇಲ್ಲ. ಅಲ್ಲೊಂದು 11 ಎಕರೆ ಎನ್ಕ್ರೋಚ್ ಆಗೋಗಿತ್ತು. ಆಮೇಲೆ ಅಲ್ಲಿ ನಾವು ಹೋದಾಗ ಎಂಥ ಪ್ಯಾಟಿಕ್ ಸಿಚುವೇಶನ್ ಅಂದರೆ, ಸ್ಯಾಂಡ್ ಮಾಫಿಯಾನವರು ನಿಮ್ಮನೆ ಪಕ್ಕದಲ್ಲಿ ಕೆರೆ ಇರುತ್ತೆ, ಒಂದು ರಾತ್ರಿ ಬಂದು ಒಂದು JCB ಕೊರಿತಾ ಇರುತ್ತೆ, ಮಣ್ಣು ತೊಗೊಂಡೋಗ್ತಾ ಇರುತ್ತೆ. ನೀವೇನೋ ಎಲ್ಲೋ ಯಾರೋ ಏನೋ ಮಾಡ್ಕೊತಿದ್ದಾರೆ JCBನಲ್ಲಿ, ಸುಮ್ಮನೆ ಇರ್ತೀರ. ಅದು ನಿಮಗೆ ಗೊತ್ತಿಲ್ಲ, ನಿಮ್ಮದು ಅತ್ಯಮೂಲ್ಯವಾದ ಕೆರೆನ ಬಂದು ಮರಳೆತ್ಕೊಂಡು ಹೋಗಿ ಅದನ್ನು ಹಾಳು ಮಾಡ್ತಿದ್ದಾರೆ. ಒಂದು ಸತಿ ಮರಳೆತ್ತಿದ್ರೆ ಕೆರೆಯಲ್ಲಿ ಏನಾಗುತ್ತೆ ಅಂದರೆ, ಪೋರಸ್ ಆಗುತ್ತೆ ಕೆರೆ ಬೇಸು.
ಎಷ್ಟೋ ವರ್ಷಗಳಿಂದ ಏನಾಗಿರುತ್ತೆ ಅಂದರೆ ಕೆರೆಗೆ ಒಂದು ಪ್ಲ್ಯಾಟ್ಫಾರ್ಮ್ ಥರ ಕ್ರಿಯೇಟ್ ಆಗಿರುತ್ತೆ, ಅದು ಇದಾಗಲ್ಲ, ಒಳಗಡೆ ಸೀಪಾಗಲ್ಲ ವಾಟರು. ಒಂದು ಸತಿ ಮರಳು ದಂಧೆ ಅವ್ರು ಬಂದು ಒಂದು ಸತಿ ಬಗದ್ರು 20 ಅಡಿ ಅಂತ ಹೇಳಿದ್ರೆ ಅಲ್ಲೊಂದು ಹೋಲ್ ಆದಾಗ ಆಗುತ್ತೆ, ಅಲ್ಲಿಂದ ನೀರೆಲ್ಲ ಫುಲ್ ಭೂಮಿಗೆ ಹೊಟ್ಟೋಗುತ್ತೆ, ಸೊ ಕೆರೆ ಬತ್ತೋಗುತ್ತೆ. ಸೊ ಇದು ತುಂಬ ದೊಡ್ಡ ಸಬ್ಜೆಕ್ಟು. 1 ಗಂಟೆಲಿ 2 ಗಂಟೆನಲ್ಲಿ ನಿಮಗೆ ತಿಳಿಸಿ ಹೇಳೋಕ್ಕಾಗಲ್ಲ. ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಹೊಟ್ಟೆ ಉರಿದು ಹೋಗುತ್ತೆ ನನಗೆ. ನಾನು ಬೆಂಗಳೂರಿನಲ್ಲಿ ಟಚ್ ಮಾಡಲ್ಲ, ಬೆಂಗಳೂರಿನಲ್ಲಿ ಕಂಪ್ಲೀಟ್ ಮಾಫಿಯಾ. ಸೊ ಬೆಂಗಳೂರಿನಲ್ಲಿ ನಾನು ಟಚ್ ಮಾಡಿದ್ರೆ ನಾಳೆ ದಿನ ನನ್ನ ತಲೆ ಕಡಿತಾರೆ ಯಾರಾದರೂ, ಕೆರೆಗಳು ರಿಪೇರಿ ಮಾಡ್ತೀನಿ ಅಂತ ಹೋದರೆ. ಹಾಗಾಗಿ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಹಳ್ಳಿ ಕಡೆ. ಓಕೆಪ್ಪ, ಬೆಂಗಳೂರಲ್ಲಿ ಬಿಟ್ಬಿಡಿ, ಬೆಂಗಳೂರಲ್ಲೆಲ್ಲ ಹಾಳೆದ್ದೋಗಿದೆ ಬಿಟ್ಬಿಡಿ. ಸೊ ಹಳ್ಳಿಗಳ ಕಡೆ ಹಳ್ಳಿಯವರು ಗೊತ್ತಿದ್ದು ಸುಮ್ಮನೆ ಇರ್ತಾರೆ. ಹಳ್ಳಿಗಳಲ್ಲಿ ಒಂದು ಇವಾಗ 15 ಹಳ್ಳಿಗೆ ಒಂದು ಕೆರೆ, ಸೋಮನಹಳ್ಳಿ ಕೆರೆ, ಕನಕಪುರ ರೋಡಿಂದ ಅದು 3.25 ಕಿಲೋಮೀಟರು, 60 ಅಡಿ ಅಗಲ. ಒಂದು ಎಷ್ಟು ಬ್ಯೂಟಿಫುಲ್ ಆಗಿದೆ ಸಿಸ್ಟಮ್ ಅಂದರೆ ಒಂಥರ ಕರ್ವೇಚರಲ್ಲಿ ಅದು ರಾಜಾ ಕೆನಾಲ್ ಪಾಸ್ ಆಗುತ್ತೆ. ಸೊ ಕನಕಪುರ ರೋಡಲ್ಲಿ APS ಕಾಲೇಜ್ ಹತ್ರ ಬಿದ್ದಿರೋ ನೀರೆಲ್ಲ ಇದೆಯಲ್ಲ, ಅಲ್ಲಿಂದ ಹೋಗಿ ಅದು ಒಂಥರ ಹರ್ಕೊಂಡು ಹೋಗಿ ಸೋಮನಹಳ್ಳಿ ತುಂಬುತ್ತೆ, ಸೋಮನಹಳ್ಳಿ ಕೆರೆ ತುಂಬುತ್ತೆ. ಆ ಸೋಮನಹಳ್ಳಿ ಕೆರೆ ತುಂಬಿದ್ದು ಕೋಡಿ ಹರಿದ್ರೆ ಸುವರ್ಣಮುಖಿಗೆ ಹೋಗುತ್ತೆ. ಸೊ ಹಾಗಾಗಿ ಈಗ ಹೇಗೆ ಅಂತ ಹೇಳಿದ್ರೆ, ಆ ಸುವರ್ಣಮುಖಿಗೆ ಕೋಡಿ ಹರಿದು ಹೋಗೋ ನೀರು ಬತ್ತೋಗಿ ಅರ್ಕಾವತಿ ನಂದಿ ಹಿಲ್ಸಿಂದ ಬರುತ್ತೆ. ಅರ್ಕಾವತಿ ಸುವರ್ಣಮುಖಿ ಈ ಥರ ಕನಕಪುರ ರೋಡಲ್ಲಿ ಸ್ಟ್ರೆಚಲ್ಲಿ ಹೋಗೋ ಎಲ್ಲ ಇದಕ್ಕೆ ಸೇರಿಕೊಂಡು, ಸುವರ್ಣಮುಖಿಗೆ ಸೇರಿಕೊಂಡು ಅದು ಹೋಗಿ ಕಾವೇರಿಗೆ ಸೇರುತ್ತೆ. ಕಾವೇರಿನಲ್ಲಿ ನೀರು ಬತ್ತೋಗುತ್ತೆ ಅಂದರೆ ಇದೆಲ್ಲ ಕೆರೆಗಳು ಬತ್ತೋಗೋದೇ ಕಾರಣ. ಐ ಥಿಂಕ್ ನನ್ನ ಸಬ್ಜೆಕ್ಟ್ಗೆ ಈ ಟೈಮ್ ಸಾಲದು. ಸೊ ಇನ್ನೊಂದಿನ ಸಪ್ರೇಟಾಗಿ ನಿಮಗೆಲ್ಲ ಇಷ್ಟ ಇದ್ದರೆ ನಾನು ಫುಲ್ ಇದ್ರ ಬಗ್ಗೆ ಮಾತಾಡ್ತೀನಿ. ಸೊ ಇನ್ನೊಂದು ಸತಿ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಶಿವರಾತ್ರಿ ಪ್ರಯುಕ್ತ ನಾಳೆಯಿಂದ ನೀವು ಒಂದು ಸ್ವಲ್ಪ ಮರಗಳು ಹಾಕೋ ಇದ್ರ ಬಗ್ಗೆ ಥಿಂಕ್ ಮಾಡಿ. ಮನೆ ಕಟ್ಟುವಾಗಲೂ ಅಷ್ಟೇ 60-40 ಸೈಟಲ್ಲಿ ನೀವು ಮನೆ ಕಟ್ತೀರಾ ಅಂದರೆ ಆರಾಮಾಗಿ 15 ಮರ ಹಾಕ್ಬೋದು. ಹೆದರ್ಕೋಬೇಡಿ, ಅದು ರೂಟ್ ಎದ್ಬಿಡುತ್ತೆ ಮಾಡುತ್ತೆ ಅಂತ. ಎಷ್ಟೊಂದು ಮರಗಳು ನಮ್ಮದು ಆಕಾಶ ಮಲ್ಲಿಗೆ ಅದೆಲ್ಲ ಇದೆಯಲ್ಲ, ಅದೆಲ್ಲ ಏನು ಬಿಲ್ಡಿಂಗಿಗೆ ಡಿಸ್ಟರ್ಬ್ ಮಾಡಲ್ಲ. ನೀವು ಹಾಕುವಾಗಲೇ ದೊಡ್ಡ ಮರ ತಂದುಬಿಟ್ಟು ಒಂದು 5 ಅಡಿ ಫೌಂಡೇಶನ್ಗಿಂತ ಕೆಳಗಡೆ ಹಾಕಿದ್ರೆ ಭೂಮಿ ಒಳಗಡೆ ಹೋಗುತ್ತೆ ಹೊರತು ಅದು ನಿಮ್ಮ ಬಿಲ್ಡಿಂಗಿಗೆ ಏನು ಡ್ಯಾಮೇಜ್ ಮಾಡಲ್ಲ. ಸೊ ಎಲ್ಲರೂ ಈಗ ಪಾರಿಜಾತ ಹಾಕಿ, ಆ ಥರ ಏನಾರು ಒಂದೊಂದು ಮರಗಳು ಎಲ್ಲರೂ ಜಾಗ ಇದ್ದಾಗ ಅದನ್ನು ನೋಡಿಬಿಟ್ಟು ಹಾಕಿ, ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ರೂರಲ್ ಎಜುಕೇಷನ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿ. ರೂರಲ್ ಡೆವಲಪ್ಮೆಂಟ್ ಈಸ್ ಅವರ್ ನೇಷನ್ಸ್ ಡೆವಲಪ್ಮೆಂಟ್. ತುಂಬ ಹಾಳಾಗೋಗ್ತಾ ಇದೆ ಪರಿಸ್ಥಿತಿ. ಇನ್ನೊಂದಿನ ಅವಕಾಶ ಸಿಕ್ಕಾಗ ಎಲ್ಲ ಮಾತಾಡ್ತೀನಿ. ಧನ್ಯವಾದಗಳು.